ಗ್ಲೋರಿ ಟು ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನಗಳೇ, ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 32ನೇ ಅಧ್ಯಾಯ 1ನೇ ವಚನ. ಮೋಶೆ ಬೆಟ್ಟದಿಂದ ಇಳಿಯದೆ ತಡಮಾಡಿದ್ದನ್ನು ಇಸ್ರಾಯೇಲ್ಯರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಮೋಶೆ ಉಪವಾಸ ಪ್ರಾರ್ಥನೆ ಮಾಡೋದಕ್ಕಾಗಿ ಬೆಟ್ಟದ ಮೇಲೆ ಹೋಗಿ ಸುಮಾರು 40 ದಿನಗಳ ಕಾಲ ದೇವರ ಸಾನ್ನಿಧ್ಯದಲ್ಲಿ ನಿಂತು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋದಂಥ ಮೋಶೆ ಕೆಳಗಿಳಿದು ಬಂದಿಲ್ಲ. ಆಗ ಇಸ್ರಾಯೇಲ್ ಜನಗಳೇನು ಮಾಡಿದ್ರು, ಬೆಟ್ಟದ ಮೇಲೆ ಹೋದಂಥ ಮೋಶೆ ಏನಾದವನು ನಮಗೆ ಗೊತ್ತಿಲ್ಲ, ಆದುದರಿಂದ ನೀನು ನಮಗೇನು ಮಾಡಬೇಕು, ದೇವರುಗಳನ್ನು ಮಾಡಿಕೊಡಬೇಕು ಎಂದು ಆರೋನನ ಬಳಿಗೆ ಬಂದು ಅವರು ಕೇಳುವಾಗ, ಹಲ್ಲೆಲೂಯಾ. ನೋಡಿ ನನ್ನ ಸಹೋದರ ಸಹೋದರಿಯರೇ, ಮೋಶೆ ಸುಮಾರು 40 ವರ್ಷಗಳ ಕಾಲ ಇಸ್ರಾಯೇಲ್ ಜನಗಳನ್ನು ಅರಣ್ಯದಲ್ಲಿ, ಅಡವಿಯಲ್ಲಿ ಆತ ಏನು ಮಾಡ್ದ, ಅವ್ರನ್ನ ನಡೆಸ್ದ. ಆದರೆ ಈ ಮೋಶೆ ಮೇಲೆ ಹೋದಂಥ ಮೋಶೆ ಕೆಳಗಿಳಿದು ಬಂದಿಲ್ಲ ಅಂದ್ಬಿಟ್ಟು ಇವ್ರು ಏನು ಮಾಡಿದ್ರು, ಆತುರಪಟ್ಟು ಆರೋನನ ಬಳಿಗೆ ಬಂದು ನಮಗೆ ಮುಂದುಗಡೆ ನಮ್ಮನ್ನು ನಡೆಸೋದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ. ನೋಡಿದ್ರಾ, ಇಸ್ರಾಯೇಲ್ ಜನಗಳಿಗೆ ದೇವರು ಎಷ್ಟೊಂದು ಅದ್ಭುತ ಮಾಡ್ದ. 40 ವರ್ಷ ಅವರು ಕೊಯ್ದಿಲ್ಲ, ಕಣಜದಲ್ಲಿ ತುಂಬಿಸ್ಕೊಂಡಿಲ್ಲ, ಅವರು ಬೆಳೆದಿಲ್ಲ. ಆದರೂ ದೇವ್ರು ಏನು ಮಾಡ್ದ, ಆಕಾಶದ ದ್ವಾರಗಳನ್ನು ತೆರೆದು ಅವರಿಗೆ ಮನ್ನಾ ಕೊಟ್ಟ. ಮನ್ನಾ ತಿಂದರು. ಮತ್ತು ಅವರಿಗೆ ನೀರಡಿಕೆ ಆದಾಗ ದೇವ್ರು ಏನು ಮಾಡಿದ್ರು, ಬಂಡೆಸಿಲಿ ನೀರು ಕೊಟ್ಟರು. ಹಲ್ಲೆಲೂಯಾ. ಹಗಲಲ್ಲಿ ಮೇಘಸ್ತಂಭವಾಗಿ, ಇರುಳಲ್ಲಿ ಅಗ್ನಿಸ್ತಂಭವಾಗಿ ಬಂದು ಅವರನ್ನು ಮಾರ್ಗ ನಡೆಸಿದ್ರು. ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತು ಈ 40 ವರ್ಷಗಳ ಕಾಲ ಇಸ್ರಾಯೇಲ್ ಜನಗಳು ಅಡವಿಯಲ್ಲಿ, ಅರಣ್ಯದಲ್ಲಿ ಇವರು ನಡೆಯುವಾಗ ಅವರ ಕಾಲುಗಳು ಊದಿಕೊಂಡಿಲ್ಲ, ಅವರಿಗೆ ಕಾಲು ನೋವು ಬಂದಿಲ್ಲ. ನೋಡಿ, ಅವ್ರು ಹಾಕಿರುವಂಥ ಕೆರಗಳು ಅಂದರೆ ಚಪ್ಪಲಿಗಳು ಸವೆದು ಹೋಗಿಲ್ಲ, ಹರಿದು ಹೋಗಿಲ್ಲ. ಅವರು ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗಿನಿಂದ 40 ವರ್ಷಗಳ ತನಕ ಒಂದೇ ಬಟ್ಟೆಯಲ್ಲಿದ್ದರು, ಒಂದೇ ಚಪ್ಪಲಿಯಲ್ಲಿದ್ದರು. ಇಷ್ಟು ದೂರ ನಡೆದಂಥ, ಇಷ್ಟು ವರ್ಷ ನಡೆದಂಥ ಆ ಜನಗಳನ್ನು ದೇವರು ಯಾವ ರೀತಿ ಅವ್ರನ್ನ ಪೋಷಿಸಿ ನಡೆಸಿ ಅವ್ರನ್ನ ಪರಾಂಬರಿಸಿ ಅವರಿಗೆ ಹಗಲಲ್ಲಿ ಮತ್ತು ಹಿರುಳಲ್ಲಿ ಅವರಿಗೆ ದಾರಿ ದೀಪವಾಗಿದ್ದು ಬಳಲಿ ಹೋಗದ ಹಾಗೆ ಅವರನ್ನು ದೇವರು ಎಷ್ಟು ಸೇಫ್ಟಿಯಾಗಿ ಅವ್ರನ್ನ ನಡೆಸದ. ಆದರೆ ಈ ಜನಗಳೇನು ಮಾಡಿದ್ರು, ದೇವರು ಮಾಡಿದಂಥ ಅದ್ಭುತಗಳನ್ನು ಮರೆತು ಬಿಟ್ರು. ಮತ್ತು ಐಗುಪ್ತ ದೇಶದಲ್ಲಿ ಅವರು ಎಷ್ಟೊಂದು ಬಾಧೆ ಪಡ್ತಾಯಿದ್ರು, ದಾಸತ್ವದ ನೊಗದಲ್ಲಿದ್ದರು, ಗುಲಾಮತನದಲ್ಲಿದ್ದರು, ಬಿಟ್ಟಿ ಕೆಲಸ ಮಾಡ್ತಾಯಿದ್ರು. ಹಲ್ಲೆಲೂಯಾ. ನೋಡಿ, ಅಂಥ ಜಾಗದಲ್ಲಿ, ಅಂಥ ಐಗುಪ್ತ ದೇಶದಲ್ಲಿದ್ದಂಥ ಇವರುಗಳನ್ನು ದೇವರು ಏನು ಮಾಡಿದ್ರು, ಹೊರಗಡೆ ಕರ್ಕೊಂಬಂದರು. ತನ್ನ ಸಾಮರ್ಥ್ಯ ಬಲದಿಂದ, ತನ್ನ ಭುಜಬಲ ಪರಾಕ್ರಮದಿಂದ ದೇವ್ರು ಏನು ಮಾಡಿದ್ರು, ಅವ್ರನ್ನ ಹೊರಗಡೆ ತಂದರು. ಇದೆಲ್ಲ ಕಣ್ಣಾರೆ ಕಂಡಂಥ ಇಸ್ರಾಯೇಲ್ ಜನಗಳೇನು ಮಾಡಿದ್ರು, ಮರೆತು ಬಿಟ್ರು. ದೇವರು ಮಾಡಿದಂಥ ಅದ್ಭುತಗಳನ್ನು ಮರೆತು ಬಿಟ್ರು. ದೇವರು ತಮ್ಮನ್ನು ನಡೆಸಿದಂಥ ರೀತಿಯನ್ನು ಮರೆತು ಬಿಟ್ರು. ನೋಡ್ರಿ, ಮನ್ನಾ ತಿಂದರು, ನೀರು ಕುಡಿದ್ರು, ಮತ್ತು ಕಾಲುಗಳು ಬಾತು ಹೋಗಿಲ್ಲ, ಕೆರೆಗಳು ಸವೆದು ಹೋಗಿಲ್ಲ. ಎಷ್ಟು ಅದ್ಭುತವಾಗಿ ಮಹಿಮೆಯಾಗಿ ದೇವರು ಇವನ್ನ 40 ವರ್ಷಗಳ ಕಾಲ ನಡೆಸಿದಂಥ ದೇವರನ್ನೇ ಮರೆತು ಬಿಟ್ರು. ಇವಾಗ ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಮುಂದೆ ನಡೆಸೋದಕ್ಕೆ ದೇವರುಗಳು ಬೇಕಂತ ಬಂದು ಆರೋನನ ಬಳಿ ಕೇಳುವಾಗ ಆರೋನ್ ಏನು ಮಾಡ್ದ, ಜನರಿಗೆ ಭಯಪಟ್ಟು ಹೆದರಿ ಆತ ಏನು ಮಾಡ್ದ, ಅವರಲ್ಲಿರುವಂಥ ಎಲ್ಲ ಒಡವೆಗಳನ್ನು ತಗೊಂಡು ಆತ ಏನು ಮಾಡ್ದ, ಬೆಂಕಿನಲ್ಲಿ ಹಾಕುವಾಗ ಆ ಬೆಂಕಿಯಿಂದ ಒಂದು ಬಸವನ ಕರು ಎದ್ದು ಬಂತು. ಹಲ್ಲೆಲೂಯಾ. ನೋಡ್ರಿ, ಇದನ್ನು ಕಂಡಂಥ ಇಸ್ರಾಯೇಲ್ ಜನಗಳಿಗೆ ಸಂತೋಷವಾಯಿತು, ಕುಣಿದಾಡಿದ್ರು. ಓಹೋ, ನಮ್ಮನ್ನು ನಡೆಸೋದಕ್ಕೆ ದೇವರು ಇದೆ ಅಂತ ಹೇಳ್ಬಿಟ್ರು. ಹಲ್ಲೆಲೂಯಾ. ಎಂಥ ಪರಿತಾಪ ಈ ಸ್ಥಳದಲ್ಲಿ, ಎಂಥ ಅಗಮ್ಯವಾದ ದೇವರನ್ನು ಮರೆತು ಈ ರೀತಿಯಾಗಿದ್ದಂಥ ಈ ಜನಗಳನ್ನು ದೇವರು ಆ ದೇಶದಿಂದ ಹೊರಗಡೆ ಕರ್ಕೊಂಬಂದ್ರಲ್ವಾ. ದೇವರು ಎಷ್ಟು ಅದ್ಭುತ ಮಾಡ್ತಾರೆ, ಎಂತೆಂಥ ಸಂದರ್ಭದಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತಿಗೂ ಹಾಗೆ ಪ್ರಿಯ ದೇವರ ಜನಗಳೇ, ಎಷ್ಟೋ ಮಂದಿ ದೇವರು ಮಾಡಿರುವಂಥ ಅದ್ಭುತಗಳನ್ನು ಮರೆತು, ಆತನು ಮಾಡಿದಂಥ ಉಪಕಾರಗಳನ್ನು ಮರೆತು ದೇವರನ್ನ ದುಃಖಪಡಿಸಿ, ದೇವರನ್ನ ನೋಯಿಸಿ, ದೇವರ ಹೃದಯವನ್ನೇ ಗಾಯ ಮಾಡಿ ಏನು ಮಾಡ್ತಾಯಿದ್ರು. ಇವತ್ತು ದೇವ್ರು ನನಗೇನು ಮಾಡಿಬಿಟ್ಟ, ದೇವ್ರು ನನಗೇನು ಕೊಟ್ಬಿಟ್ಟ, ಈ ರೀತಿಯಾಗಿ ಗುಣಗುಡ್ತಾರೆ. ಹಲ್ಲೆಲೂಯಾ. ಈ ರೀತಿಯಾಗಿ ಇಸ್ರಾಯೇಲ್ ಜನಗಳು ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗ್ಬಿಟ್ರು. ನೋಡ್ರಿ, ನಮ್ಮನ್ನು ಇವತ್ತಿಗೂ ಜೀವಂತವಾಗಿ ದೇವರು ಇಟ್ಟಿದ್ದಾರೆ.
ಹಲ್ಲೆಲೂಯ. ಆರೋಗ್ಯ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಿದಂಥ ದೇವಾದಿ ದೇವನಿಗೆ ನಾವು ಯಾವಾಗಲೂ ಮಹಿಮೆ ಸಲ್ಲಿಸಬೇಕೇ ಹೊರತು ಅವ್ರನ್ನ ದುಃಖ ಪಡಿಸಬಾರ್ದು. ಪ್ರಿಯ ದೇವ ಜನಗಳೇ, ನಾವೆಲ್ಲರೂ ಅಷ್ಟೇ ದೇವರು ಬರುವ ತನಕ ನಾವು ಏನು ಮಾಡಬೇಕು? ದೇವ್ರನ್ನ ಮಹಿಮೆ ಪಡಿಸಿಕೊಂಡೇ ಇರೋಣ. ಆಮೇನ್. ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಈಗ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಸ್ತೋತ್ರ ಸ್ವಾಮಿ. ಇಸ್ರಾಯೇಲ್ ಜನಗಳು ನಿಮ್ಮ ದೃಷ್ಟಿಯಲ್ಲಿ ದ್ರೋಹಿಗಳಾದ ಹಾಗೆ ಸ್ವಾಮಿ, ನಿನ್ನ ನಂಬಿರುವಂಥ ಈ ಜನರು ಕರ್ತನೇ ಸಯ್ಯ ಅಪ್ಪ, ಆ ರೀತಿಯಲ್ಲಿ ದ್ರೋಹಿಗಳಾಗದೆ ನೀನು ಮಾಡಿರುವಂಥ ಅದ್ಭುತಗಳನ್ನು ಮರೆತು ಹೋಗದೆ ಪ್ರತಿನಿತ್ಯ ಸ್ವಾಮಿ ಉಪಕಾರ ಸ್ತುತಿಗಳನ್ನು ಮಾಡಿ ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸಿ ಬರುವುದಕ್ಕೆ ಸಹಾಯ ಮಾಡಪ್ಪ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ಹೆಚ್ಚೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.